ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ವ್ಲಾಗ್ ಮಾಡೋ ಸ್ಥಿತಿಲೇ ಇರಲಿಲ್ಲ. ಆ್ಯಕ್ಚುಲಿ ನಿನ್ನೆ PTM ಇತ್ತು. ಅದಾದಮೇಲೆ ತುಂಬ ಸುಸ್ತಾಗೋಯಿತು. ನನಗೆ ವ್ಲಾಗ್ ಮಾಡೋಕ್ಕೆ ಆಗಲೇ ಇಲ್ಲ. ಮಾತಾಡಿ ಏನು ಆಲ್ಮೋಸ್ಟ್ ಒಂದು 50 ಪೇರೆಂಟ್ಸ್ ಹತ್ರ ಮಾತಾಡ್ತೀವಿ ನಾವು. ಅಷ್ಟು ಮಾತಾಡಿ ತುಂಬ ಸುಸ್ತಾಗಿ ಬಂದು ಮಲಗಿ ಎನರ್ಜಿನೇ ಇರಲಿಲ್ಲ ಫ್ರೆಂಡ್ಸ್. ಏನಾನೂ ಆಗಲಿ, ಸ್ವಲ್ಪ ಅದು ಏನು ಚಾಲೆಂಜ್ ತೊಗೊಂಡಿದ್ವಿ ಅದನ್ನು ಫುಲ್ಫಿಲ್ ಮಾಡೋಣ ಅಂತ ಒಂದು ಚಿಕ್ಕ ವೀಡಿಯೋ ಮಾಡ್ತಾಯಿದ್ದೀನಿ. ಜೊತೆಗೆ ನಾಳೆಯಿಂದ ಇನ್ನು August 1 ಪ್ರಿಪ್ರೇಷನ್ ಎಲ್ಲ ಬೇಕಾಗುತ್ತೆ. ನೋಡಿ, ನಾಳೆ ಅಂತೂ ಮನೇಲಿ ಏನಿದೆ ಅದರಿಂದನೇ ಮಾಡೋಣ. ನಾನೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಇವತ್ತು ಕೂತ್ಕೊಂಡು ಏನೇನು ಬೇಕು, ಹಿಂಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಬಂದು August 1 August 10 ನಾನು ಒಂದು ಚಾಲೆಂಜ್ ಅನ್ನೋದು ತೊಗೋತಾ ಇದ್ದೀನಿ. ಸುಮಾರು ಜನ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದೀರಾ. ಸೊ ನಾನು ಕೆಲವು ಪಾಯಿಂಟ್ಸ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನಾನೇ ಅಂದ್ಕೊಂಡಿರೋದು ಯಾವ ರೀತಿ ನಾನು ಮಾಡಬೇಕು, ಯಾವ ರೀತಿ ನಾನು ಫಾಲೋ ಮಾಡಬೇಕು, ಏನೆಲ್ಲ ತೊಗೋಬೇಕು ಅಂತ ಸ್ವಲ್ಪ ಬರ್ಕೊಂಡಿದ್ರೆ ವಿಷುವಲ್ ಮೆಮೊರಿ ಥರ ಇರುತ್ತೆ, ನೀಟಾಗಿ ಗೊತ್ತಾಗುತ್ತೆ, ಒಂದು ಐಡಿಯಾ ಅನ್ನೋದು ಇರುತ್ತೆ. ಸೊ ಈಗ ನಿಮಗೆ ಹೇಳ್ತೀನಿ ನೋಡಿ, ಈ ಥರ ನೀಟಾಗಿ ಬರ್ಕೊಂಡಿದ್ದೀನಿ. ಅದನ್ನು ನಿಮಗೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೀವು ಅದನ್ನು ಫಾಲೋ ಮಾಡಿ. ಆಮೇಲೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನು ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಈಗ ಹೇಳ್ತೀನಿ ನಾನು ಏನು ಅಂದರೆ, ಫಸ್ಟು ಒಂದು ಬಾಟಲ್ ತೊಗೊಳ್ಳಿ. ಮನೆಯಲ್ಲೇ ಇರುವಂಥ ಒಂದು ಬಾಟಲ್ನ ನಿಮಗೆ ಅಂತ ಫಿಕ್ಸ್ ಮಾಡ್ಕೊಂಬಿಡಿ. ಯಾಕೆಂದರೆ ನಾವು ಡೈಲಿ ಒಂದು 3 to 4 ಲೀಟರ್ಸ್ ನೀರನ್ನು ಕಂಪಲ್ಸರಿ ಕುಡಿಲೇಬೇಕು. ಸೊ ಆ ವಾಟ್ರ್ ಬಾಟಲ್ನ ನಿಮಗೆ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು 3 to 4 ಟೈಮ್ಸ್ ಆ ನೀರನ್ನು ಕಂಪ್ಲೀಟ್ ಮಾಡಬೇಕು. ಅದು ಹೇಗೆ ಅಂದರೆ, ಬೆಳಗ್ಗೆ 1 ಲೀಟ್ರು, ಮಧ್ಯಾಹ್ನ 1 ಲೀಟ್ರು, ಸಂಜೆ 1 ಲೀಟ್ರು, ರಾತ್ರಿ 1 ಲೀಟ್ರು. ಅದಕ್ಕೆ ಅಂತಲೇ ಕಂಪಲ್ಸರಿ ನಾನು ಬೆಳಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ 1 ಲೀಟರು, ಆಮೇಲೆ ನಾನು ಯೂಶಲಿ ಬೆಳಗ್ಗೆನೇ 2 ಲೀಟ್ರ್ ಆಗೋಗುತ್ತೆ ಕುಡಿದು. ನೀವು ಹೇಗೆ ನೋಡ್ಕೊಳ್ಳಿ, ಹೇಗೆ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ 1 o'clock ಅಷ್ಟೊತ್ತಿಗೆ 1 ಲೀಟ್ರ್, ಮತ್ತು ಸಂಜೆ 4 o'clock ಅಷ್ಟೊತ್ತಿಗೆ 1, ಆಮೇಲೆ ಸಂಜೆ 7 ಗಂಟೆ 8 ಗಂಟೆ ಹಾಗೆ 1 ಲೀಟ್ರ್. ಬರ್ತಾ ನೀರು ಕುಡಿಯೋದನ್ನು ಕಡಿಮೆ ಮಾಡಿ. ಸೊ ದಟ್ ಸಂಜೆ ಯೂರಿನ್ ಪಾಸ್ ಮಾಡೋದು, ನಿದ್ದೆಗಣ್ಣಲ್ಲಿ ವಾಶ್ರೂಮ್ ಯೂಸ್ ಮಾಡೋದು ಕಡಿಮೆ ಆಗುತ್ತೆ, ನಿದ್ದೆ ಚೆನ್ನಾಗಿ ಮಾಡ್ಬೋದು. ಸೆಕೆಂಡ್ ಬಂದು ಒಂದು ನೋಟ್ಬುಕ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನೀಟಾಗಿ ಮೇಂಟೈನ್ ಮಾಡಿ. ಡೈಲಿ ಡೇಟ್ ಹಾಕಿ, ನಾಳೆಯಿಂದ ತೋರಿಸ್ತೀನಿ ನಾನು, ಡೇಟ್ ಹಾಕಿ ಆ ದಿನದ ವೇಟ್ ಎಷ್ಟು ಮತ್ತು ಏನೇನು ತಿನ್ನಬೇಕು ಅಂದ್ಕೊಂಡಿದ್ದೀನಿ, ಏನು ನಿಮ್ಮ ಟಾರ್ಗೆಟ್ ಅನ್ನೋದನ್ನು ನೀಟಾಗಿ ಆ ಡೈಲಿ ಬುಕ್ಕಲ್ಲಿ ಬರ್ತಾ ಹೋಗಿ. ಮತ್ತು ಈಗ ಡಯಟಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ನಾಳೆನೇ ತರಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ಮುಂದೆ ಹೇಳ್ತೀನಿ. ಸೊ ಈಗ ನಾನು ಈ ಥರ ಹೆಲ್ದಿ ಡಯಟ್ ಪ್ಲ್ಯಾನ್ ಚಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ನೀವು ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ಫ್ರೆಂಡ್ಸ್. ತುಂಬ ತಲೆ ಕೆಡಿಸ್ಕೊಂಡ್ರೆ ತುಂಬ ದಿನ ಮಾಡೋಕ್ಕಾಗಲ್ಲ. ನಾನು ಸೆಲ್ಫ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಒಂದು ಮಿಲೆಟ್ಸ್ನ ತೊಗೊಳ್ಳಿ, ಅದು 1 kg ಯಾವುದಾನೋ ಒಂದು ವೆರೈಟಿ ತೊಗೊಳ್ಳಿ. ಸೊ ಜಸ್ಟ್ ಒಂದು 10 ಡೇಸ್ಗೆ ಅಂತ ಸ್ಟಾರ್ಟ್ ಮಾಡೋಣ. ಆಮೇಲೆ ಕನ್ಸಿಸ್ಟೆಂಟಾಗಿ ಸ್ವಲ್ಪ ನಿಧಾನಕ್ಕೆ ಮಾಡೋಣ. ಯಾಕೆಂದರೆ ನಮ್ಮದು ವೇಟ್ ಗೇನ್ ಅನ್ನೋದು ತುಂಬ ದಿನದಿಂದ ಆಗಿರುತ್ತೆ ಅಲ್ವಾ, ಅದಕ್ಕೇ. ಮತ್ತು ಸಜ್ಜೆ ತೊಗೊಂಡಿದ್ದೀನಿ, ಆಲ್ರೆಡಿ ಮನೆಯಲ್ಲೇ ಇದೆ. ನಿಮಗೆ ಸಿಕ್ಕಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ರವೆ ಮನೆಯಲ್ಲೇ ಇರುತ್ತೆ, ಮೀಡಿಯಮ್ ರವೆ. ಏನಾದರೂ ದಿಢೀರಾಗಿ ತರಕಾರಿ ಎಲ್ಲ ಜಾಸ್ತಿ ಹಾಕ್ಕೊಂಡು ರವೆ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಕಡಲೆ ಹಿಟ್ಟು ಬೆಸ್ಟ್, ಪ್ರೋಟೀನ್ಗೂ ಜಾಸ್ತಿ, ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಜೊತೆಗೆ ಬೇಸನ್ಕ ಚೀಲ ಅಂತ ಮಾಡ್ಕೋತೀವಲ್ಲ, ಅದಕ್ಕೆ ಕಡಲೆ ಹಿಟ್ಟು ಬೇಕು. ಮತ್ತು ಫ್ರೂಟ್ಸ್ ದಿನಕ್ಕೆ 1 ವೆರೈಟಿ ಬೇಕೇ ಬೇಕು, ಅದನ್ನು ನೀವು ಡಿಸೈಡ್ ಮಾಡಿ. ಈವನ್ ಬಾಳೆಹಣ್ಣು ನಾನು ತೊಗೋತೀನಿ. ನೆಕ್ಸ್ಟ್ ಡ್ರೈ ಫ್ರೂಟ್ಸು ಮನೇಲಿ ಇರಲೇಬೇಕು. ಯಾಕೆಂದರೆ ನಾವು ಬೇರೆ ಎಲ್ಲ ಫುಡ್ ಕಡಿಮೆ ತಿನ್ನೋದ್ರಿಂದ ಇದು ನಮಗೆ ಡಯಟಲ್ಲಿ ಬೇಕೇ ಬೇಕು, ಎನರ್ಜಿನ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ACV ಅಂದರೆ ಆ್ಯಪಲ್ ಸೈಡರ್ ವಿನಿಗರ್ ಅಂತ, ಇದು ಬೇಕಾದ್ರೆ 2 ದಿನ ಟೈಮ್ ತೊಗೊಂಡು ತರಿಸ್ಕೊಳ್ಳಿ. ತುಂಬಾ ಒಳ್ಳೆಯದು, ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರಿಗೆ ಹಾಕಿ ಕುಡಿಯೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ. ಓಕೆನಾ. ಈಗ ಚಿಯಾ ಸೀಡ್ಸು ಮನೆಯಲ್ಲೇ ಇದೆ, ಅದಕ್ಕೂ ಇದು ಮಾಡಿದ್ದೀನಿ. ನೀವು 2 ಡೇಸ್ ಟೈಮ್ ತೊಗೊಳ್ಳಿ ಫ್ರೆಂಡ್ಸ್, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ತುಂಬ ಸ್ಟ್ರಿಕ್ಟ್ ಮಾಡಿದಷ್ಟು ತುಂಬ ದಿನ ಮಾಡೋಕ್ಕಾಗಲ್ಲ, ನಾನು ಪದೇ ಹೇಳ್ತಾ ಇದ್ದೀನಿ. ನಿಧಾನಕ್ಕೆ ಸ್ಟಾರ್ಟ್ ಮಾಡಿ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡೋಣ. ಚಿಯಾ ಸೀಡ್ಸು ದಿನಕ್ಕೆ 1 ಗ್ಲಾಸು ನೆನೆಸ್ಕೊಂಡು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ, ಫೈಬರ್ ಜಾಸ್ತಿ ಅದರಲ್ಲಿ. ನೆಕ್ಸ್ಟು ಡಿಟಾಕ್ಸ್ ಪೌಡರ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸತಿ ಮಾಡ್ತೀನಿ. ಚಕ್ಕೆ, ಜೀರಿಗೆ ಮತ್ತು ಎಂಥದ್ದು ಧನಿಯಾ, ಓಂಕಾಳು ಮತ್ತು ಸೋಂಪು ಇಷ್ಟನ್ನು ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ. ಹೇರಳವಾಗಿ ತರಕಾರಿ, ಕ್ಯಾರೆಟು, ಬೀನ್ಸು, ಸೋರೆಕಾಯಿ ಇದನ್ನೆಲ್ಲ ತುಂಬ ನಾನು ತಂದು ಸ್ಟಾಕ್ ಇಟ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ, ಅದು ಏನಾದರೂ ತರಕಾರಿ ಸ್ವಲ್ಪ ಬಾಡೋಗಿದೆ ಅಂದರೆ ನನಗೆ ಯೂಸ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಅದಕ್ಕೆ ನಾನು 2 ದಿನಕ್ಕೆ 1 ಸತಿ ಅಷ್ಟೇ ತೊಗೋತಾ ಇದ್ದೀನಿ. ಇವತ್ತು ಪಾಲಕ್ ತಂದಿದ್ದೀನಿ, ನಿಮಗೆ ತೋರಿಸ್ತೀನಿ ರೀ. ನೋಡಿ,
ಇಲ್ಲಿ ಪಾಲಕ್ ತಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾಳೆ ಪಾಲಕ್ದು ಏನಾದರೂ ರೆಸಿಪಿ ನೋಡಿ. ಈ ಥರ ಫ್ರೆಶ್ ಆಗೇ ಇರಬೇಕು ನನಗೆ. ನನಗೊಂಥರ ಅದು ಪ್ರಾಬ್ಲಮ್. ಈ ಬೀಟ್ರೂಟು, ಆ ಲೇಡೀಸ್ ಫಿಂಗರ್ ಏನದು ಎಂಥದ್ದು ಬೆಂಡೆಕಾಯಿ ಅದೆಲ್ಲನೂ ನಿಮಗೆ ಏನಾದರೂ ಸ್ವಲ್ಪ ಇದಾಗೋಗಿದೆ ಅಂದರೆ ನನಗೆ ಯೂಸ್ ಮಾಡಬೇಕು ಅಂತಲೇ ಅನಿಸಲ್ಲ. ಅದಕ್ಕೆ ನಂದು ಒಂಥರ ವೀಕ್ನೆಸ್ ಅದು ಒಳ್ಳೆಯದು ಕೂಡ ಅಲ್ಲ. ಅದಕ್ಕೆ ನಾವು ಎಷ್ಟಾಗುತ್ತೋ ಅಷ್ಟು 2 ದಿನಕ್ಕೆ ಒಂದ್ಸತಿ ಫ್ರೆಶ್ ಆಗಿ ನಮಗೆ ಇಷ್ಟ ಆಗಬೇಕು ಐಟಮ್ಸ್, ಆ ಥರನೇ ನಾವು ಮಾಡ್ಕೋಬೇಕು. ಡಯೆಟ್ಟೇ ಚಂದ ಅನ್ನೋ ಲೆವೆಲ್ಗೆ ನಾವು ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಲಾಂಗ್ ಟರ್ಮಲ್ಲಿ ಮಾಡೋಕ್ಕಾಗಲ್ಲ. ಸೊಪ್ಪು ಡೈಲಿ ಒಂದು ವೆರೈಟಿ ಅಥವಾ 2 ದಿನಕ್ಕೆ ಒಂದು ವೆರೈಟಿ ಸೊಪ್ಪನ್ನ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೇಬೇಕು. ರಾಗಿ ಹಿಟ್ಟು ಅದು ಒಳ್ಳೆಯದು ಅಂತ ತುಂಬ ತೊಗೋಬಾರ್ದು. ರಾಗಿ ಮುದ್ದೆ ಎಲ್ಲ ಇಷ್ಟಿಷ್ಟು ದಪ್ಪ ಎಲ್ಲ ತೊಗೋಬಾರ್ದು. ರಾಗಿ ಗಂಜಿ ಮಾಡ್ಕೋಬೋದು. ಮುದ್ದೆ ಕೂಡ ಇಷ್ಟು ರಾಗಿ ಮುದ್ದೆ, ಇಲ್ಲಾಂದರೆ ರಾಗಿ ರೊಟ್ಟಿ ಆ ಥರ ಅಂದ್ಕೊಂಡಿದ್ದೀನಿ. ಗೋಧಿ ನುಚ್ಚು ಮನೆಯಲ್ಲೇ ಇದೆ, ಅದರಿಂದ ಪೊಂಗಲ್ಲು, ಬಿಸಿಬೇಳೆ ಬಾತು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಳ್ಳು ಏನಕ್ಕೆ ಅಂದರೆ ನಾನು ಎಳ್ಳಿನ ಉಂಡೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕಂತೂ ಹಲ್ಲು ನೋವು ಸಿಕ್ಕಾಪಟ್ಟೆ ಇದೆ. ಅದಕ್ಕೆ ನನಗೀಗಂತೂ ಸ್ವೀಟ್ ಕ್ರೇವಿಂಗ್ಸ್ ಆಗಲ್ಲ. ಮುಂದೆ ಏನಾದರೂ ಒಂದು ವಾರ ಆದಮೇಲೆ ಕಡಿಮೆ ಆದರೆ ಸ್ವೀಟ್ ಕ್ರೇವಿಂಗ್ಸ್ ಏನಾದರೂ ಆಗಿದ್ರೆ ಸ್ವಲ್ಪ ಗೋಧಿ ಏನದು ಎಳ್ಳು ಮತ್ತು ಬೆಲ್ಲ, ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಳ್ಳೋಣ, ಮಕ್ಳಿಗೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಹಾಕೋಣ ಅಂತ. ಈ ಫ್ಲ್ಯಾಕ್ಸ್ ಸೀಡ್ಸ್ ನನ್ನ ಹೇರ್ ಫಾಲ್ ತುಂಬ ಆಗ್ತಾ ಇದೆ. ನಾನು ನಾಳೆ ರಿವೀಲ್ ಮಾಡ್ತೀನಿ ನನ್ನ ವೇಟ್ ಎಷ್ಟಿದೆ ಅಂತ. ಈಗ ಸಿಕ್ಕಾಬಡನೆ ಜಾಸ್ತಿ ಆಗೋಗಿದೆ. ರೀಸನ್ ಹೇಳ್ತೀನಿ ನಾನು ಯಾಕೆ ಅಂತ. ರೀಸನ್ ಗೊತ್ತಾದಮೇಲೆ ನನಗೆ ಕಡಿಮೆ ಮಾಡ್ಕೊಳ್ಳೋದು ಈಸಿ ಅಂತ ಅನಿಸುತ್ತೆ. ಮತ್ತು ಪನ್ನೀರು ಇದು ತುಂಬ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ವಾರಕ್ಕೆ ಒಂದು ಸತಿನಾದರೂ ಇನ್ಕ್ಲೂಡ್ ಮಾಡ್ಕೋಬೋದು. 100 ರೂಪಾಯಿಗೆ 200 ಗ್ರಾಮ್ಸ್ ಬಂದುಬಿಡುತ್ತೆ. ಟೋಫು ಸ್ವಲ್ಪ ರೇಟ್ ಕಡಿಮೆ, ಬಟ್ ಸೋಯಾಬೀನ್ ಮಾಡಿರೋದ್ರಿಂದ ಪ್ರೋಟೀನ್ ಸೋರ್ಸ್ ತುಂಬ ಜಾಸ್ತಿ ಇರುತ್ತೆ. ನೀವು ಇನ್ ಕೇಸ್ ಏನಾದರೂ ನಾನ್ ವೆಜಿಟೇರಿಯನ್ ಅಂದರೆ ಎಗ್ಸ್, ಚಿಕನ್ನು, ಫಿಶ್ಶು ಎಲ್ಲ ಇನ್ಕ್ಲೂಡ್ ಮಾಡ್ಕೋಬೋದು. ವಾರಕ್ಕೆ ಒಂದು 2 ದಿನ 3 ದಿನ ನಿಮ್ಮ ಕಂಫರ್ಟಬಲ್ ಪ್ರಕಾರ. ಮತ್ತು ಸೋಯಾ ಚಂಕ್ಸ್ ಇದ್ದೇ ಇರುತ್ತೆ. ನಾನು ಇದನ್ನು ಆದಷ್ಟು ಅವಾಯ್ಡ್ ಮಾಡ್ತೀನಿ ನಿಮಗೋಸ್ಕರ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಕಂಪಲ್ಸರಿ ಎಕ್ಸಸೈಸ್. ನಾನು ಸದ್ಯಕ್ಕೆ ಒಂದು 10 ಡೇಸ್ ಎಕ್ಸಸೈಸ್ ಏನೂ ಮಾಡಲ್ಲ ಫ್ರೆಂಡ್ಸ್. ಯಾಕೆಂದರೆ ನನ್ನ ಓವರ್ ವೇಟಿಂದ ಮಂಡಿ ನೋವು ಜಾಸ್ತಿ ಆಗಿದೆ. ಸೊ ಜಸ್ಟ್ ವಾಕ್ ಮಾಡ್ತೀನಿ ಕಂಪಲ್ಸರಿ. ಆದಷ್ಟು ನಾನು ಈಗ ಸದ್ಯಕ್ಕೆ 6000 ಸ್ಟೆಪ್ಸ್ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಅದು ನೋಡೋಣ, ಅದು 6000 ಮಿನಿಮಮ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡೈಲಿ. ಈ 10 ಡೇಸ್ ನಾನು ಅಂದ್ಕೊಂಡಿರೋದು. ಯಾಕಂದರೆ ಇವತ್ತು ನಾನು ವೀಡಿಯೋ ಮಾಡಬೇಕು ಅಂತ ಮೂಡೂ ಇಲ್ಲ, ಎನರ್ಜಿನೂ ಇಲ್ಲ, ಅಷ್ಟು ಕಮಿಟೆಡ್ ಆಗಿದ್ದೀನಿ. ಬಟ್ ಆದರೆ ನಾನು ಚಾಲೆಂಜ್ ತೊಗೊಂಡಿದ್ದೀನಿ. 10 ಡೇಸ್ ನಾನು ಸಂಡೇವರೆಗೂ ಕಂಟಿನ್ಯೂಸ್ ಆಗಿ ವೀಡಿಯೋ ಪೋಸ್ಟ್ ಮಾಡಬೇಕು ಅಂತ. ಲೇಟ್ ಆದರೂ ಪರವಾಗಿಲ್ಲ, ಇವತ್ತು ಪೋಸ್ಟ್ ಮಾಡಲೇಬೇಕು ಅಂತ ಮಾಡ್ತಾ ಇರೋದು. ಅಷ್ಟು ನನಗೆ ಕೆಟ್ಟ ಹಠ. ಏನಾದರೂ ಚಾಲೆಂಜ್ ತೊಗೊಂಡ್ರೆ ಅದು ಮುಗಿಸೋಕ್ಕೆ. ಅದು ನಾನು ಲಾಂಗ್ ಟರ್ಮಲ್ಲಿ ತೊಗೊಳ್ಳಲ್ಲ, ನನ್ನ ಕೈಲಿ ಆಗದೆ ತೊಗೋತೀನಿ. ನೆಕ್ಸ್ಟ್ ಕಂಪಲ್ಸರಿ ಸ್ಲೀಪ್ 7 ರಿಂದ 8 ಗಂಟೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಇದೇ ನನ್ನ ದೊಡ್ಡ ಟಾಸ್ಕ್. ನಾನು ಆ್ಯಕ್ಚುಲಿ 6 ಅವರ್ಸ್ ಅಷ್ಟೇ ಮಲಗೋದು. 6 ಅವರ್ಸ್ ಮೇಲೆ ಇನ್ನೂ ಕಡಿಮೆ ಆಗುತ್ತೆ ಬಿಟ್ಟು ಜಾಸ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ನಾನು 7 ಅವರ್ಸ್ ಮಾಡ್ಕೋಬೇಕು ಅಂದರೆ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋದು, ಬೇಗ ಓದಿಸೋದು, ಬೇಗ ನಾನು ಬೇರೆ ಕಮಿಟ್ಮೆಂಟ್ಸು, ಯೂಟ್ಯೂಬು ಬೇರೆದೆಲ್ಲ ಬೇಗ ಬೇಗ ಮಾಡ್ಕೋಬೇಕು. ಸೊ ಅದೊಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಇರುತ್ತೆ. ನೆಕ್ಸ್ಟ್ ನಾನು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಏಕ್ದಮ್ ಕಟ್ ಶಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಇವೆಲ್ಲ ಟಾರ್ಚರು ಹೇಳ್ತಾ ಇದ್ದೀನಿ. ಡೈಲಿ 1 ಸ್ಪೂನ್ ನೀವು ತೊಗೊಳ್ಳಿ ಹೇಳ್ತೀನಿ. ಇನ್ ಕೇಸ್ ಆಗುತ್ತೆ ಅಂದರೆ ಪ್ಲೀಸ್ ಕಂಟ್ರೋಲ್ ಮಾಡಿ. ಆಗುತ್ತೆ ಅಂದರೆ ಆಯಿತಾ. ನಿಮ್ಮ ಕೈಲಿ ಆಗೋದೇ ಇಲ್ಲ ಅಂದರೆ ನಿಧಾನ ಕಟ್ ಡೌನ್ ಮಾಡೋಣ. ಆಮೇಲೆ ಜಾಸ್ತಿ ಕ್ಯಾಲರೀಸ್ ಇರೋವಂಥದ್ದು ತೊಗೊಳಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ ಫ್ರೂಟ್ಸು, ನಾವೇ ಅಂದ್ಕೋತೀವಿ ಫ್ರೂಟ್ಸ್ ತುಂಬ ಒಳ್ಳೆಯದು ಅಂತ. ಜಾಸ್ತಿ ಬನಾನಾ ತಿನ್ನೋದು, ಜಾಸ್ತಿ ಹಲಸಿನಣ್ಣು ತಿನ್ನೋದು, ಕೆಲವು ತುಂಬ ಸ್ವೀಟ್ ಇರುತ್ತಲ್ಲ ಫ್ರೂಟ್ಸ್ನು, ಅದನ್ನು ಅವಾಯ್ಡ್ ಮಾಡಬೇಕು. ಒಳ್ಳೆಯದು ಅಂತ ಅತಿಯಾಗಿ ತೊಗೊಳಕ್ಕೆ ಹೋಗಬಾರ್ದು. ಸೊ ಕ್ಯಾಲರೀಸ್ ಡೆಫಿಸಿಟ್ ಮಾಡಲೇಬೇಕು. ನಾನು ಅಂದ್ಕೊಂಡಿರೋದು ಕನ್ಸಿಸ್ಟೆನ್ಸಿ ಅಷ್ಟೇ. ದಿನಕ್ಕೆ ಒಂದು 100 ಗ್ರಾಮ್ 50 ಗ್ರಾಮ್ 10 ಗ್ರಾಮ್ ಕಡಿಮೆ ಆದರೂ ಕೂಡ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡ್ಕೊತ ಹೋಗಿ. ನೆಕ್ಸ್ಟ್ ಬಂದು ಡಿಸಿಪ್ಲೀನು, ಮೋಟಿವೇಶನ್ ಬೇಡ ನಮಗೆ ಈ ಸತಿ. ನಾನು ಅಂದ್ಕೊಂಡಿರೋದು ಅಷ್ಟೇ. ನಿಮ್ಗೊಂದು 5 ಮಿನಿಟ್ಸ್ ವೀಡಿಯೋ ತೋರಿಸ್ತೀನಿ ಅಷ್ಟೇ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಯಾವ ಮೋಟಿವೇಶನು ನನಗೆ ಬೇಕು, ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನನಗೆ ತುಂಬ ಕಷ್ಟ ಆಗ್ತಿದೆ ಅಂದ್ರೂ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾಯಿದೆ ಅಂದ್ರೂ ಶೇರ್ ಮಾಡ್ತೀನಿ. ಅದೇನಾಗುತ್ತೆ ಅಂದರೆ ನನಗೂ ಈ ಥರ ಆಗ್ತಾಯಿದೆ ಅಂತ ಒಬ್ರಿಗೊಬ್ರು ಶೇರ್ ಮಾಡಿಕೊಂಡಾಗ ಜೊತೆಗೆ ನಾವು ವಿ ಕ್ಯಾನ್ ಈಸಿಯಾಗಿ ಮಾಡ್ಕೋಬೋದು ಅಂತ ಅನಿಸುತ್ತೆ. ಸೊ ಡಿಸಿಪ್ಲಿನ್ ಆಗಿರೋಣ ಆದಷ್ಟು. ಮೋಟಿವೇಶನ್ಗೋಸ್ಕರ ಕಾಯೋದು ಬೇಡ. ಬೇಕಾಗುತ್ತೆ ಬಟ್ ಆದಷ್ಟು ಡಿಸಿಪ್ಲಿನ್ ಅದು ತುಂಬ ಜಾಸ್ತಿ ಇರಬೇಕು. ನೆಕ್ಸ್ಟ್ ಆ ಬುಕ್ ತೊಗೊಂಡಿರ್ತೀರಲ್ಲ, ಒಂದು ನೋಟ್ ಬುಕ್ಕು, ಅದರಲ್ಲಿ ಪರ್ಪಸ್ ಬರ್ಕೊಳ್ಳಿ. ನನ್ನ ಪರ್ಪಸ್ ಏನು, ನಾನು ಯಾಕೆ ಮಾಡ್ತಾಯಿದ್ದೀನಿ ವೆಯ್ಟ್ ಲಾಸ್, ಇಂಥ ಹೆಲ್ದಿ ಡಯೆಟ್ನ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ 1 ಪಾಯಿಂಟ್ 2 ಪಾಯಿಂಟ್ 3 ಪಾಯಿಂಟ್ 4 ಪಾಯಿಂಟ್ಸ್ ಆ ಥರ ಪಾಯಿಂಟ್ಸ್ ಬರ್ಕೊಳ್ಳಿ. ನಾನು ನಾಳೆ ತೋರಿಸ್ತೀನಿ ನಾನು ಏನಕ್ಕೆ ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೀರಿಯಸ್ ಆಗಿ ಅಂತ. ನೆಕ್ಸ್ಟು ಪ್ರೋಟೀನ್ನ
ಪ್ರತಿಯೊಂದು ಮೀಲಲ್ಲೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ, ನಾನು ರಾತ್ರಿ ಅಂತ ಏನಕ್ಕೆ ಹೇಳ್ತಾ ಇಲ್ಲ ಅಂದರೆ ನಾನು ಸಂಜೆ ಅಷ್ಟೊತ್ತಿಗೆ ಮುಗಿಸ್ಬೇಕು ನಾನು ಊಟನ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಂಜೆ ಅಷ್ಟೊತ್ತಿಗೆ ನಾನು ಏನನ್ನು ತೊಗೋತೀನೋ ಪ್ರತಿಯೊಂದು ಮೀಲ್ಸಲ್ಲೂ ಕೂಡ ಪ್ರೋಟೀನ್ ಅನ್ನೋದು ಜಾಸ್ತಿ ಇರಬೇಕು. ಮನೇಲಿ ಜಂಕ್ ಫುಡ್ ಇಡಬೇಡಿ, ಆದಷ್ಟು ಇಡಬೇಡಿ. ತುಂಬ ಕಷ್ಟ ಆಗುತ್ತೆ ನಮಗೆ. 2 ದಿನ 3 ದಿನ ನಮಗೇನು ಅನಿಸಲ್ಲ, ಆರಾಮಾಗಿ ಮಾಡಿಬಿಡ್ತೀವಿ. 4ನೇ ದಿನ 5ನೇ ದಿನ ಆ ಥರ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡೋದು ಬೆಸ್ಟ್. ಆಮೇಲೆ ನಾರ್ಮಲ್ ಫುಡ್ನ ತಿನ್ನೋಣ ಫ್ರೆಂಡ್ಸ್. ತುಂಬ ಡಯಟ್ ಫುಡ್ನ ತೊಗೊಂಡ್ರೆ ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ನನಗಂತೂ ಮಾಡೋಕ್ಕಾಗಲ್ಲ. ನಾನು ಲಾಸ್ಟ್ ಟೈಮ್ ವೆಯ್ಟ್ ಲಾಸ್ ಜರ್ನಿ ಮಾಡಿದಾಗಲೂ ಅಷ್ಟೇ ಮನೇಲಿ ಏನು ಮಾಡ್ತಾರೋ ಅದನ್ನೇ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಿದ್ದೆ. ಪೋರ್ಷನ್ಸ್ ಕಂಟ್ರೋಲ್ ಮಾಡ್ತಿದ್ದೆ. ತುಂಬ ಕಡಿಮೆ ಅನ್ನ, ಮುದ್ದೆ, ದೋಸೆ ಇದೆಲ್ಲ ಕಡಿಮೆ ತೊಗೊಂಡು ತುಂಬ ತರಕಾರಿನ ಜಾಸ್ತಿ ಮಾಡ್ತಾಯಿದ್ದೆ. ಆಮೇಲೆ ನಾವು ದಿನೇನು ತಿಂತೀವಿ ಅದನ್ನು ನಿಧಾನಕ್ಕೆ ಅಗ್ದು ತಿನ್ನೋಣ. ಸೊ ಹೇಳ್ತಾರಲ್ಲ 32 ಹಲ್ಲಿದೆ, 32 ಸಲ ನಾವು ಅಗ್ದು ತಿನ್ನೋದ್ರಿಂದ ಬಾಯಲ್ಲಿರೋ ಸಲೈವದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಕ್ಚುಲಿ ಸೈನ್ಸಲ್ಲೂ ಹೇಳುತ್ತೆ ನಮ್ಮ ಬಾಯಲ್ಲಿ ಸಲೈವದಿಂದನೇ ಎಷ್ಟೊಂದು ಕಾರ್ಬೋಹೈಡ್ರೇಟ್ಸು ಡೈಜೆಷನ್ ಅನ್ನೋದು ಆಗುತ್ತೆ. ನಾವು ಡೈರೆಕ್ಟಾಗಿ ನುಂಗೋದ್ರಿಂದ ಬಾಯಲ್ಲಿ ಆಗುವಂಥ ಡೈಜೆಷನ್ನೇ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಅದರಿಂದ ಓವರ್ ವೇಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನಿಧಾನಕ್ಕೆ ತಿನ್ನೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಕಡಿಮೆ ಊಟ ಮಾಡ್ತೀವಿ. ನೆಕ್ಸ್ಟ್ ಬಂದು ಪೇಷನ್ಸ್ ಆಗಿ ಇರಬೇಕು. ಒಂದು ವಾರದಲ್ಲಿ 10 ಡೇಸಲ್ಲಿ ರಿಸಲ್ಟ್ಸು ದೇವರಾನೇ ಬರಲ್ಲ. ಮಹಾ ಅಂದರೆ 1 kg ಕಡಿಮೆ ಆಗ್ಬೋದು. ಖುಷಿ ಪಡಿ. ಏನು ಖುಷಿ ಪಡಬೇಕು ಅಂದರೆ, ಏನು ನಿಮ್ಮ ಟಾರ್ಗೆಟ್ ಆಗಿರಬೇಕು ಅಂದರೆ ಆ 1 kgನ ಮತ್ತೆ ನಾವು ಗೇನ್ ಮಾಡೋಕ್ಕೆ ಹೋಗಬಾರ್ದು. ಈಗ ಎಷ್ಟಿದ್ದೀವಿ ಅದರಲ್ಲಿ -1 ಆಗಿಬಿಟ್ರೆ ಮತ್ತೆ +1 ಮಾಡ್ಕೊಳ್ಳೋಕೆ ಹೋಗಬಾರ್ದು. ನೆಕ್ಸ್ಟ್ ರಿಯಲಿಸ್ಟಿಕ್ ಗೋಲ್ಸ್ನ ಇಟ್ಕೊಳ್ಳಿ. ಒಂದು ವೀಕಲ್ಲಿ ಅರ್ಧ kgಯಿಂದ 1 kg ಅಷ್ಟೇ ಕಡಿಮೆ ಆಗೋದು. ಜಾಸ್ತಿ ಕಡಿಮೆ ಆಗಬೇಕು, ಇಂಚ್ ಲಾಸ್ ಕಾಣಬೇಕು, ನೋಡ್ದಿರಲ್ಲ ವಾವ್ ಅನ್ಬೇಕು, ಈ ಥರ ಎಲ್ಲ ಏನೂ ಅನ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಯಾರಿಗೂ ಏನೂ ಹೇಳಕ್ಕೆ ಹೋಗಬೇಡಿ, ನಿಧಾನಕ್ಕೆ ಮಾಡ್ತಾಯಿರಿ. ಆಮೇಲೆ ನಿಮ್ಮ ಆ ರಿಸಲ್ಟ್ ಮಾತಾಡಬೇಕು, ನಾವು ಪಟ್ಟಿರೋ ಕಷ್ಟ ಮಾತಾಡಬೇಕು. ಸೊ ಆ ಥರ. ನೆಕ್ಸ್ಟ್ ಈ ಥರ ನಾನು ಅಂದ್ಕೊಂಡಿದ್ದೀನಿ, ಆದಷ್ಟು ಒಂದು ಪ್ರತಿಯೊಂದು ಪ್ಲೇಟಲ್ಲೂ ಸಲಾಡ್ ಜಾಸ್ತಿ ಇರಬೇಕು. ಅಂದರೆ ತರಕಾರಿ, ನಾನು ಸಲಾಡ್ ಕಡಿಮೆನೇ ತಿನ್ನೋದು, ಯಾಕಂದರೆ ನನ್ನ ಬಾಡಿಗೆ ಸೆಟ್ ಆಗಲ್ಲ. ಸಲಾಡು ಅಂದರೆ ಟೊಮ್ಯಾಟೊ, ಕ್ಯೂಕಂಬರು, ಕ್ಯಾರೆಟು ಓಕೆ. ಬೀಟ್ರೂಟ್ ತಿಂದರೆ ನನಗೇನೋ ಬಾಡಿಯಲ್ಲಿ ಸೆಟ್ ಆಗಲ್ಲ. ಕೆಲವು ಸತಿ ಸೆಟ್ ಆಗುತ್ತೆ, ಕೆಲವು ಸತಿ ಲೂಸ್ ಮೋಷನ್ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಅದನ್ನು ಟ್ರೈ ಮಾಡಲ್ಲ ನಾನು. ಪಲ್ಯಗಳನ್ನ ತೊಗೋತೀನಿ ಫೈಬರ್ ಆಗಿ. ಪ್ರೋಟೀನ್ ಆಗಿ ಎಗ್, ಪನ್ನೀರ್ ಅದನ್ನೆಲ್ಲ. ಎಗ್ ಅಂದರೂ ನಾನು ಗ್ಯಾರಂಟಿ ತೊಗೋತೀನಿ. ನೆಕ್ಸ್ಟ್ ಇದು ಬಂದು ಕಾರ್ಬ್ಸ್, ರೈಸ್, ಚಪಾತಿ, ಅದಕ್ಕೇನೇ ಆದರೂ ಕೂಡ ತುಪ್ಪ ಹಾಕ್ಕೊಳ್ಳಿ, 1 ಸ್ಪೂನ್ ತುಪ್ಪ. ಆಮೇಲೆ ಏನೋ ಒಂದು ಸಾಂಬಾರು ಮಾಡಿರ್ತೀವಲ್ವ, ಅದಕ್ಕೆ ಒಗ್ಗರಣೆ ಏನೋ ಕೊಟ್ಟಿರ್ತೀವಿ, ಅದರಲ್ಲಿ ಆಯಿಲ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದು ಫ್ಯಾಟ್ ಆಗೋಗುತ್ತೆ. ಸೊ ಪ್ರೋಟೀನ್ಸು, ಮಿನರಲ್ಸು, ವಿಟಮಿನ್ಸು, ಕಾರ್ಬೋಹೈಡ್ರೇಟ್ಸು ಎಲ್ಲ ಒಂದು ಪ್ಲೇಟಲ್ಲಿ ಇರಬೇಕು. ಆಮೇಲೆ ಕಾರ್ಬ್ಸ್ ಕಡಿಮೆ ಇರಬೇಕು. ನೆಕ್ಸ್ಟ್ ಇದೇ ಇಂಪಾರ್ಟೆಂಟ್ ಪಾಯಿಂಟು, ಪ್ಲೀಸ್ ಹಾರ್ಷಾಗಿ ಡಯಟ್ನ ಮಾಡೋಕ್ಕೆ ಹೋಗಬೇಡಿ. ನೀರು ಕುಡೀರಿ. ಬಟ್ ಏನು ಅಂದರೆ ಸ್ವಲ್ಪ ನೀವು ಜವಾಬ್ದಾರಿಯಿಂದ ನಡೆಸ್ಕೊಳ್ಳಿ ಅಷ್ಟೇ. ಹಾರ್ಷಾಗಿರಬೇಡಿ, ತುಂಬ ಸ್ಟ್ರಿಕ್ಟಾಗಿರಬೇಡಿ. ಕ್ರ್ಯಾಶ್ ಡಯಟ್ ಮಾಡೋಕ್ಕೆ ಹೋಗಬೇಡಿ. ದಿನಾನು ಏನದು ಮಿಲ್ಲೆಟ್ ದೋಸೆ, ದಿನಾನು ಎಂಥದ್ದು ಬೇಸನ್ ಕಚ್ಚಿಲ್ಲ, ಕಡಲೆ ಹಿಟ್ಟಿನ ದೋಸೆ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆಗಲ್ಲ ಫ್ರೆಂಡ್ಸ್, ನಾನು ನೋಡ್ಬಿಟ್ಟಿದ್ದೀನಿ ಅದೆಲ್ಲ ಮಾಡಿಬಿಟ್ಟು. ಒಂದು ವಾರ ಮಾಡ್ತೀವಿ, 1-3 kg ಕಡಿಮೆ ಆಗುತ್ತೆ, ಆರಾಮಾಗಿ ಕಡಿಮೆ ಆಗುತ್ತೆ, ಆಮೇಲೆ ಮತ್ತೆ ಗೇನ್ ಆಗಿಬಿಡುತ್ತೆ. ಸೊ ನನಗೆ ಈ ಸತಿ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ನೆಕ್ಸ್ಟ್ ನೀವು ಏನು ಮಾಡ್ತೀರಾ ಅದನ್ನು ಎಂಜಾಯ್ ಮಾಡಿ. ನಾನು ಆ ಥರ ಅಂದ್ಕೊಂಡಿದ್ದೀನಿ ಈ ಸತಿ. ತುಂಬ ಕಷ್ಟಪಟ್ಕೊಂಡು ಕೊರಕ್ಕೊಂಡು ತುಂಬ ಒಂಥರ ಸಫರ್ ಮಾಡಿಕೊಂಡು ಮಾಡಬಾರ್ದು. ಏನೇ ಮಾಡಿದ್ರು ಕೂಡ ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಎಷ್ಟೋ ಮಟ್ಟಿಗೆ ನಮಗೆ ಸಕ್ಸಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೀಗ ಏನು ಪ್ರಿಪೇರ್ ಮಾಡ್ಕೋಬೇಕು ಅಂದರೆ, ನಾಳೆ ಇವತ್ತು ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ನಾಳೆ ಅಷ್ಟೊತ್ತಿಗೆ ಬೆಳಗ್ಗೆ ಏನು, ಮಧ್ಯಾಹ್ನ ಏನು, ಸಂಜೆ ಏನು, ಮತ್ತು ನಾನು ಹೇಳೋದು 6 o'clockವರೆಗೂ 1 ಗಂಟೆಗೂ ಏನಾದ್ರು ತಿಂತಾಯಿ. ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಬೆಳಗ್ಗೆ ಒಂದು ಸತಿ ತಿಂಡಿ ತಿಂತೀರಲ್ವ, ಅದನ್ನು ಸುಮಾರಾಗಿ ತಿನ್ನಿ. ಮಧ್ಯಾಹ್ನವೂ ಅಷ್ಟೇ ಒಂದು ಆ್ಯಾವ್ರೇಜ್ ಅಮೌಂಟೇ ತಿನ್ನಿ. ರಾತ್ರಿ ಮಾತ್ರ ತುಂಬ ಕಡಿಮೆ ತಿನ್ನಿ. ನೀವು ಎಷ್ಟು ಒಳ್ಳೆ ಡಯಟ್ ಮಾಡಿ ರಾತ್ರಿ ಅಷ್ಟೊತ್ತಿಗೆ ತುಂಬ ಜಾಸ್ತಿ ತಿಂತೀರಾ ಅಂದರೆ ನನ್ನ ಪ್ರಾಬ್ಲಮ್ಮೇ ಅದು. ಕೆಲಸದಿಂದ ಬಂದ ತಕ್ಷಣ ತುಂಬ ಸುಸ್ತಾಗಿರುತ್ತೆ, ಹಸು ಜಾಸ್ತಿ ಆಗಿರುತ್ತೆ, ರೈಸ್ ಜಾಸ್ತಿ ತಿಂತೀನಿ. ಸೊ ಅದನ್ನೆಲ್ಲ ನಂದು ಟಾಸ್ಕೇನೆ ಸಂಜೆ ಹೆಂಗೆ ಅವಾಯ್ಡ್ ಮಾಡ್ತೀನಿ ಅಂತ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಂತೂ ಇಷ್ಟು ಮಾಡಿ ಅಪ್ಪ. ವಾಟರ್ ಬಾಟಲ್ ತೊಗೊಳ್ಳಿ, ನೋಟ್ಬುಕ್ ತೊಗೊಂಡು ಏನಕ್ಕೆ ನೀವು ಡಯಟ್ ಮಾಡಬೇಕು ಅಂತ ಒಂದು 3 ಪಾಯಿಂಟ್ಸ್ ಬರೀರಿ. ಕತೆ ಪುರಾಣ ಏನು ಬರೆಯೋಕ್ಕೆ ಹೋಗಬೇಡಿ. ಇಲ್ಲಿ ಕ್ವಾಲಿಟಿ ಇಂಪಾರ್ಟೆಂಟು, ಕ್ವಾಂಟಿಟಿ ಅಲ್ಲ. ನೆಕ್ಸ್ಟ್ ಇಷ್ಟರಲ್ಲಿ ನಿಮಗೆ ನಾಳೆ ಏನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗುತ್ತೆ, ಬೆಳಗ್ಗೆ ಏನು, ಮಧ್ಯಾಹ್ನ ಏನು, ಸಂಜೆ ಏನು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಫಾಲೋ ಮಾಡ್ತಾ ಹೋಗೋಣ. ಅಟ್ಲೀಸ್ಟ್ ಒಂದು ಜೀರಿಗೆ ನೀರು ಕುಡೀರಿ ಬೆಳಗ್ಗೆ, ಆಯಿತಾ? ತಿಂಡಿಗೆ ಏನು ಮಾಡಿರ್ತೀರೋ ಅದನ್ನೇ ಸ್ವಲ್ಪ ತಿನ್ನಿ. ಮಧ್ಯಾಹ್ನ ಒಳ್ಳೆ ನಿಮ್ಮ ನಾನ್ ವೆಜ್ ತಿಂತೀರ ಅಂದರೆ ಎಗ್ಗು ಅದೆಲ್ಲ ಟ್ರೈ ಮಾಡಿ. ಇಲ್ಲ ಅಂದರೆ ಸ್ವಲ್ಪ ತರಕಾರಿ ಪಲ್ಯ ಎಲ್ಲ ಜಾಸ್ತಿ ತಿಂದು ಸ್ವಲ್ಪ ಅನ್ನ ಸಾರು ತಿನ್ನಿ.
ಸಂಜೆನೂ ಅಷ್ಟೇ ಸ್ವಲ್ಪ ಬೇಕಾದ್ರೆ ಸಾಂಬಾರು ಜಾಸ್ತಿ ಹಾಕ್ಕೊಂಡು ರೈಸೇ ತಿನ್ಬೋದು. ನಾನು ನಾರ್ಮಲ್ ಫುಡ್ ತೊಗೊಂಡೆ ಆಗುತ್ತಾ ಅಂತ ನೋಡೋಣ. ನಾನು ಏನು ನ್ಯೂಟ್ರಿಷನಿಸ್ಟ್ ಅಲ್ಲ, ಬಟ್ ನನಗೆ ಗೊತ್ತಿರೋ ಅಷ್ಟು ನ್ಯೂಟ್ರಿಷನ್ ಬಗ್ಗೆ ನಾಲೆಜ್ ಇರುವಷ್ಟು ಎಷ್ಟೆಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ. ನನ್ನ ಟಾರ್ಗೆಟ್ ಏನು ಅಂತ ನಾಳೆ ನನ್ನ ಬುಕ್ಕಲ್ಲಿ ತೋರಿಸ್ತೀನಿ. ಅಂದರೆ ಟಾರ್ಗೆಟ್ ಅಂದರೆ ನಾನು ಏನೇನು ಅಂದ್ಕೊಂಡಿದ್ದೀನಿ, ಯಾಕೆ ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ. ಇವತ್ತಂತೂ ಡೆಫಿನೆಟ್ಲಿ ಇದು ನನಗೆ ಆ್ಯಕ್ಚುಲಿ ಖುಷಿ ನಾನು ವೀಡಿಯೋ ಮಾಡ್ತಿರೋದಕ್ಕೆ, ಯಾಕೆಂದರೆ ನನ್ನ ಚಾಲೆಂಜ್ನ ನಾನು ಇವತ್ತು ಫುಲ್ಫಿಲ್ ಮಾಡ್ತಿದ್ದೀನಿ ಅಂತ ನನಗೆ ಖುಷಿ ಇದೆ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ August 1 ಸ್ಟಾರ್ಟ್ ಮಾಡೋಣ. 10 days ಕಂಟಿನ್ಯೂಸ್ ಆಗಿ ಕಂಟಿನ್ಯೂ ಮಾಡೋಣ. ಓಕೆನಾ? ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಜಾಯ್ನ್ ಆಗಲಿ. ಅವ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾಯಿದ್ರೆ, ಇನ್ಫ್ಯಾಕ್ಟ್ ನನ್ನ ರಿಲೇಟಿವ್ಸೇ ಒಂದು 5-6 ಜನ ಜಾಯ್ನ್ ಆಗಿದ್ದಾರೆ, ಕಮೆಂಟ್ ಮಾಡ್ತಿರ್ತಾರೆ ನಾನು ಜಾಯ್ನ್ ಆಗ್ತೀನಿ ಅಂತ. ನಾವು ವಾಟ್ಸಪ್ಪಲ್ಲಿ ಎಲ್ಲ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ, ಕಮೆಂಟ್ ಬಾಕ್ಸಲ್ಲೂ ಹಾಕ್ತಾ ಇರ್ತೀವಿ. ನೋಡೋಣ ವಾಟ್ ಬೆಸ್ಟ್. ನಾನು ಹೇಳೋದು 1 kg ಕಡಿಮೆ ಆಗಲಿ, ಅದು ಒಳ್ಳೆಯದಲ್ವಾ? ಏನೋ ಒಂದು ಚಾಲೆಂಜ್, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ನಾವು ಏನೋ ಮಾಡ್ತಾಯಿದ್ದೀವಿ ಹೆಲ್ದಿ, ವೇಟ್ ಲಾಸ್ ಆಗಲಿಲ್ವಾ, ಹಾಳಾಗೋಗ್ಲಿ, ಬಟ್ ಹೆಲ್ದಿಯಾಗಿ ನಾವು ತಿಂತಾಯಿದ್ದೀವ, ಅನ್ಹೆಲ್ದಿ ತಿಂತಾರಲ್ವ, ಏನಾದರೂ ಒಂದು ಬೆನಿಫಿಟ್ ಇರುತ್ತೆ. ಒಂದು ಹೇರ್ ಫಾಲ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಏನಾದರೂ ಒಂದು ಬೆನಿಫಿಟ್ ಇದ್ದೇ ಇರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದು ಬ್ಯಾಲೆನ್ಸ್ ಆಗುತ್ತೆ. ಸೊ ಆ ಥರ ಒಳ್ಳೆಯದೇ ಆಗುತ್ತೆ. ಓಕೆನಾ? ಅದೇ ಫ್ರೆಂಡ್ಸ್, ಈಗ August 1 ಸ್ಟಾರ್ಟ್ ಮಾಡಬೇಕಲ್ವ, ಪ್ರಿಪ್ರೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಪ್ಲೇ ಆಗೋದೇ ತರಕಾರಿ ಮೂಲಕ ನಮಗೆ ಸಿಗುವಂಥ ಫೈಬರು ಸಿಕ್ಕಾಬಟ್ಟೆ. ಅದಕ್ಕೆ ಇವತ್ತು ಬರಬೇಕಾದ್ರೆ ತುಂಬ ತರಕಾರಿ ಅದು ಇದು ಎಲ್ಲ ಅಲ್ಲಿ ಸಂತೆ ಥರ ಹಾಕಿರ್ತಾರೆ. ನಾನು ಜಾಸ್ತಿ ತರಲ್ಲ, ನನಗೆ ಮೇಜರ್ ಪ್ರಾಬ್ಲಮ್ ನಾನು ಹೇಳಿದ್ನಲ್ಲ, ಫ್ರೆಶ್ ಆಗಿದ್ರೇ ನಾನು ತುಂಬ ತರಕಾರಿ ತಿಂತೀನಿ. ಮತ್ತು ತರಕಾರಿ ಪಲ್ಯಗಳನ್ನ ಮಾಡ್ತೀನಿ. ಒಂಥರ ಮುದ್ರಕೊಂಡು ಅಜ್ಜಿ ಥರ ಇದ್ದರೆ ನಾನು ತಿನ್ನಬೇಕು ಅಂತಲೂ ಒಂದ್ಸಲ, ಪಲ್ಯ ಮಾಡಬೇಕು ಅಂತಲೂ ಒಂದ್ಸಲ. ಸೊ ಅದರಲ್ಲೆಲ್ಲ ತುಂಬ ಫ್ರೆಶ್ ಆಗಿತ್ತು. ಅಲ್ಲೇ ರೈತರು ತೊಗೊಬಂದು ಮಾರ್ತಿರ್ತಾರೆ. ಬಟ್ ಕರ್ಮಕ್ಕೆ ಏನು ಅಂದರೆ ರೇಟು ಸಿಕ್ಕಾಬಟ್ಟೆ ಜಾಸ್ತಿ. ಅಲ್ಲಿ 40 ರೂಪಾಯಿ kg ಅಂದರೆ ಇಲ್ಲಿ 60 ರೂಪಾಯಿ kg ಥರ ಇರುತ್ತೆ. ಬಟ್ ಕೆಲವು ಸತಿ ಹಸ್ಬೆಂಡ್ ಕೈಯಲ್ಲಿ ತರಿಸ್ಕೊತೀನಿ, ಕೆಲವು ಸತಿ ಅರ್ಜೆಂಟ್ ಇದ್ದಾಗ ಇಲ್ಲೇ ತೊಗೋತೀನಿ. ನಾನು ಈಗ ಏನು ತೊಗೊಂಡಿದ್ದೀನಿ ಅಂದರೆ ಸೌತೆಕಾಯಿ ತೊಗೊಂಡೆ, ಮೂಲಂಗಿ ತೊಗೊಂಡಿದ್ದೀನಿ, ಆಮೇಲೆ ಅಷ್ಟೇ ಅನಿಸುತ್ತೆ. ನಿಂಬೆಹಣ್ಣು, ಚಿತ್ರಾನ್ನ ಮಾಡೋಣ ಅಂತ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೀವು ಚಿತ್ರಾನ್ನನೂ ತಿನ್ನಿ, ಎಲ್ಲ ಪೋರ್ಷನ್ ಸೈಜಲ್ಲೇ ತಿಂತೀನಿ. ಜೊತೆಗೆ ಜಾಸ್ತಿ ತರಕಾರಿನ ಆ್ಯಡ್ ಮಾಡಿಕೊಂಡು ಪಲ್ಯ, ಒಂಥರ ಸೂಪು, ನಾನು ಒಂಥರ ವಿಚಿತ್ರವಾಗಿ ಹೆಂಗಾಗುತ್ತೋ ಅಷ್ಟು ತರಕಾರಿಗಳನ್ನ ಬೇಯಿಸ್ಕೊಂಡು ಸಾಂಬಾರು ಹಾಕ್ಕೊಂಡು ತಿನ್ಕೊಂಬಿಡ್ತೀನಿ. ಯಾಕೆಂದರೆ ತುಂಬ ಕಮಿಟೆಡು ಫ್ರೆಂಡ್ಸ್, ಕೆಲಸ ಜಾಸ್ತಿ ಇರುತ್ತೆ. ಎಷ್ಟು ಕಡಿಮೆ ಮಾಡ್ಕೋತೀವಿ, ಬರೀ ಇಷ್ಟಿಷ್ಟು ಅನ್ನ ತಿಂದರೆ ಹಸು ಜಾಸ್ತಿ ಆಗುತ್ತೆ. ಸೊ ನಾವೇನು ಮಾಡಬೇಕು, ತರಕಾರಿಗಳನ್ನ ಜಾಸ್ತಿ ತಿನ್ನಬೇಕು. ಸಾಂಬಾರಲ್ಲಿ ಅಷ್ಟೊಂದು ತರಕಾರಿಗಳನ್ನೂ ಹುಯ್ಯೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟೇ ಹಾಕೋಕ್ಕಾಗೋದು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನಾನು ಎಕ್ಸ್ಟ್ರಾ ತರಕಾರಿಗಳನ್ನ ಬೇಯಿಸ್ಕೊಂಡು ತಿಂತಾಯಿರ್ತೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆಮೇಲೆ ಹೈಪ್ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ.